ಮೊದಲನೇದಾಗಿ ಎಲ್ಲ ನಮ್ಮ ರಾಯಚೂರು ಜನತೆಗೆ ನನ್ನ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಂದರೆ ಇವತ್ತು ನನಗಾಗಲಿ ನಮ್ಮ ತಂದೆಯವ್ರಿಗಾಗಲಿ ಇಲ್ಲಿ ಉತ್ತರ ಕರ್ನಾಟಕ ಈ ಕಡೆಯಿಂದ ತುಂಬ ಜನ ಫ್ಯಾನ್ ಫಾಲೋಯಿಂಗ್ ಆಗಲಿ, ಯಾವುದೇ ಸಿನಿಮಾ ಮಾಡಲಿ, ನಾವು ಕನ್ನಡ ಸಿನಿಮಾ ಯಾವುದೇ ಮಾಡಿದ್ರೂ ಪ್ರತಿ ಸಲನೂ ರಾಯಚೂರಿಂದ ಹಿಡಿದು ಅಂದರೆ ಈ ಕಡೆ ಭಾಳಷ್ಟು ಬೆಂಬಲ ನೀಡ್ತಿರ್ತೀರ. ಸೊ ಹಾಗಾಗಿ ಇವತ್ತು ನಾವು ರಾಯರ ಮಠಕ್ಕೆ ಹೋಗಿ ಅಲ್ಲಿಂದ ಆಶೀರ್ವಾದ ಪಡ್ಕೊಂಡು ಮತ್ತು ಇಲ್ಲಿ ಬಂದು ಆಂಜನೇಯ ದೇವಸ್ಥಾನದಲ್ಲಿ ಒಂದು ಪೂಜೆ ಇಟ್ಕೊಂಡ್ವಿ. ಆ್ಯಂಡ್ ನಮ್ಮ ರಾಮಾಚಾರಿ ಸರ್ ಅವರು ಧನ್ಯವಾದಗಳು ನಮ್ಗೆ ಸ್ವಾಗತ ನೀಡಿದ್ದಕ್ಕೆ. ಈ ಒಂದು ಚಿತ್ರ ಜೂನ್ 6ನೇ ತಾರೀಕು ಜೂನ್ 6ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಎಲ್ಲ ಇಡೀ ಚಿತ್ರತಂಡ ಇಲ್ಲಿ ಬಂದಿದ್ದೀವಿ. ಮಾದೇವ ಸಿನಿಮಾ ನಿಮ್ಮ ಹಾಗೂ ನಮ್ಮೆಲ್ರಿಗೂ ತುಂಬ ಮನಸ್ಸಿಗೆ ತುಂಬ ಹತ್ತಿರ ಆಗುವಂಥ ಸಿನಿಮಾ. ಸೊ ದಯವಿಟ್ಟು ತಾವೆಲ್ಲರೂ ನೋಡಿ ಹರಿಸಿ ಹಾರೈಸಬೇಕು ಅಂತ ಕೇಳ್ಕೊತೀನಿ. ನಮ್ಮ ಸರ್ ಇಲ್ಲ, ನಾನು ಎಲ್ಲ ಕಡೆನೂ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದರೂ ನಾನು ಒಂದು ಪದ್ಧತಿನ ನಾನು ಫಾಲೋ ಮಾಡ್ತಿದ್ದೀನಿ. ಈಗ ಮೊನ್ನೆ ನಾನು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿದ್ದೆ. ಸೊ ಪ್ರತಿ ವರ್ಷವೂ ಎಷ್ಟು ಸಲ ಕುಕ್ಕೆಗೆ ಹೋದ್ರೂ ಅಷ್ಟೆಲ್ಲ ನಾನು ಉರುಳಿ ಸೇವೆ ಮಾಡ್ತಿದ್ದೀನಿ. ಸೊ ಇದು ನಾನು ಭಾಳ ದಿನದಿಂದ ಬೇಡ್ಕೊಂಡಿದ್ದೆ, ನಮ್ಮ ತಂದೆ ಕಾಲದಿಂದ ನಾನು ಬೇಡ್ಕೊಂಡಿದ್ದೆ. ನಾನು ರಾಯರ ಮಠಕ್ಕೆ ನಾನು ಬರೋಕ್ಕೆ ಆಗಿರಲಿಲ್ಲ, ಅಲ್ಲಿ ಬೆಂಗಳೂರಲ್ಲೆಲ್ಲ ಬೇಡ್ಕೊತಿದ್ದೆ. ಇಲ್ಲಿ ಬಂದಾಗ ಮೊದಲನೇ ಬಾರಿಗೆ ಬಂದಾಗ ನಾನು ಉರುಳು ಸೇವೆ ಮಾಡಬೇಕು, ನಾವೆಲ್ಲರೂ ಆ ಸೇವೆ ಸಲ್ಲಿಸಬೇಕು ಅಂದ್ಕೊಂಡು ನಾನಾಗಲಿ, ನಮ್ಮ ಡೈರೆಕ್ಟರ್ ಆಗಲಿ, ನಮ್ಮ ಪ್ರೊಡ್ಯೂಸರ್ಸಿಗೆ ಎಲ್ಲರೂ ಉರುಳು ಸೇವೆ ಮಾಡಿದ್ವಿ. ಸೊ ಅಲ್ಲಿ ನಮಗೆ ಗುರುಬಲ ಅಲ್ಲಿಂದನೇ ನಮಗೆ ರಾಯರಾಗಲಿ, ನಾನು ತುಂಬ ಬಾಬಾ ಹಾಗೂ ರಾಯರ ಭಕ್ತ. ಸೊ ಅಲ್ಲಿ ಗುರುಬಲ ನಮಗೆಲ್ಲ ಈ ಸಿನಿಮಾಗೆ ಸಿಗಲಿ ಅಂತ ನಾನು ಬೇಡ್ಕೊಂಡೆ ಸರ್. ಯಾಕಂದರೆ ತಂದೆಯವ್ರನ್ನ ನಾನು ಅನುಕರಣೆ ಮಾಡ್ಕೊಂಡು ನಾನು ಎಲ್ಲೂ ಮಾಡ್ತಿಲ್ಲ. ಯಾಕಂದರೆ ವಿನೋದ್ ಪ್ರಭಾಕರ್ ಆಗಿ ನಾನು ಅವ್ರ ಮಗನಾಗಿ, ಬಟ್ ನನ್ನದಾದ ಒಂದು ಚಾಪ್ ಇರಬೇಕು ಅಂತ ನಾನು ಮಾಡ್ತಿದ್ದೀನಿ. ಭಾಳಷ್ಟು ಜನ ನಮ್ಮ ತಂದೆಯವ್ರ ಅಭಿಮಾನಿಗಳನ್ನ ಒಂದಿಷ್ಟು ಸ್ಯಾಟಿಸ್ಫೈ ಮಾಡಿದ್ದೀನಿ ಹೊರತು. ಈಗ ಮಾದೇವ ಅಲ್ಲೂ ಎಲ್ಲೋ ಒಂದು 2 ಕಡೆ ಮಾತ್ರ ನಮ್ಮ ಇಡೀ ಚಿತ್ರತಂಡ ಎಲ್ಲೋ ಒಂದು 2 ಕಡೆ ಮಾತ್ರ ನಮ್ಮ ತಂದೆಯವ್ರನ್ನ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹೊರತು. ಬಟ್ ಇಡೀ ಸಿನಿಮಾದಲ್ಲಿ ವಿನೋದಾಗಿ ಅಂದರೆ ಮಾದೇವನಾಗಿ ಆ್ಯಕ್ಟ್ ಮಾಡ್ತಿದ್ದೀನಿ. ನಮ್ಮ ಇಡೀ ತಂಡ ಆಗಲಿ, ನಮ್ಮ ವೈಫೂ ಅಷ್ಟೇ ಸಿನಿಮಾ ನೋಡಿದಾಗ ಎಲ್ಲೂ ನನಗೆ ವಿನೋದ್ ಪ್ರಭಾಕರೇ ಕಾಣಿಸಿಲ್ಲ, ನನಗೆ ಮಾದೇವನೇ ಕಾಣಿಸಿದ್ದು ಅಂತ ಹೇಳಿದ್ರು. ಇದು ತುಂಬ ಹತ್ತಿರ ಆಗುತ್ತೆ ಸಿನಿಮಾ ಅಂತ. ಸರ್ ಇನ್ನೊಂದು ಈಗ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಪುನೀತ್ ಸರ್ ನಮ್ಮ ನಂದಿನಿ ಹಾಲಿಗೆ ಅಷ್ಟೊಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು ಅಂತ ಎಲ್ಲ ಹೇಳ್ತಿದ್ರು. ಸೊ ಖಂಡಿತ ಇದ್ದಾರೆ ಸರ್. ಅದು ಇನ್ನೂ ನಮ್ಮಲ್ಲಿ ಒಂದಿಷ್ಟು ಜನ ಎಲ್ಲ ಚರ್ಚೆ ಮಾಡ್ತಿದ್ದಾರೆ, ನಮ್ಮ ಚಿತ್ರರಂಗದಲ್ಲೂ ಚರ್ಚೆ ಮಾಡ್ತಿದ್ದಾರೆ. ಅದು ನಡೀತಿದೆ. ನಮ್ಮಲ್ಲಿ ಬ್ರ್ಯಾಂಡ್ ಖಂಡಿತ ಆಗೇ ಆಗ್ತಾರೆ ಸರ್. ಅಲ್ಲ, ಅವಕಾಶ ಸಿಕ್ಕರೆ ತಾವೇನಾದರೂ ಆಗ್ಬೋದಾ ಸರ್? ನಮ್ಮ ಕರ್ನಾಟಕದಲ್ಲಿ ನಾವು ಮಾಡದೆ ಇನ್ನೇನು ಸರ್, ನಮ್ಮ ಖಂಡಿತ ಅವಕಾಶ ಸಿಕ್ಕರೆ ಮಾಡ್ತೀವಿ ಖಂಡಿತ. ನಾನಾಗಲಿ, ನಮ್ಮ ಧರ್ಮಪತ್ನಿಯವರಾಗಲಿ ಈಗಾಗಲೇ ತುಂಬ ಮಾಡಿದ್ದೀವಿ. ಎಲ್ಲೂ ಹೇಳ್ತಿಲ್ಲ, ಎಲ್ಲೂ ಕ್ಯಾಮ್ರಾ ಮುಂದೆ ಮಾಡ್ತಿಲ್ಲ ನಾವು. ಅದು ಹೇಳ್ಕೊಂಡ್ರೂ ಸೂಕ್ತ ಅಲ್ಲ ಅಂತ ಅನಿಸುತ್ತೆ. ಬಟ್ ಖಂಡಿತ ಅದು ನನ್ನಿಂದ ಬಂದಿಲ್ಲ, ನಮ್ಮ ತಂದೆಯಿಂದ ಬಂದಿರೋದು. ನಮ್ಮ ತಂದೆಯವರು ಭಾಳ ಆ ಥರದ್ದೆಲ್ಲ ಸೇವೆಗಳೆಲ್ಲ ಮಾಡ್ಕೊಂಬಂದಿದ್ದಾರೆ. ಅದು ಎಲ್ಲೂ ಬರ್ದಿರೋ ಥರ ಅಂದರೆ ನಾವು ಏನೇ ಮಾಡಿದ್ರೂ ಎಡಗೈ ಅಥವಾ ಬಲಗೈಯಲ್ಲಿ ಮಾಡಿದಾಗ ಈ ಎಡಗೈ ಗೊತ್ತಾಗಬಾರ್ದು ಅಂತಿರುತ್ತೆ. ಖಂಡಿತ ಸರ್. ಯಾಕಂದರೆ ಇವತ್ತು ಅದು ನಮ್ಮ ತಂದೆಯವರು ನನಗೆ ಹೇಳಿಕೊಟ್ಟಿರೋವಂಥ ಪಾಠ. ಸೊ ನಾವೊಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ಎಷ್ಟೊಂದು ಸಲ ನಮ್ಮ ತಂದೆಯವರು ಹುಷಾರಿಲ್ಲದೆ ಇದ್ದಾಗ್ಲೂ ಅವರು ಮನೇಲಿದ್ದಾಗ ಉತ್ತರ ಕರ್ನಾಟಕದಿಂದ ಈ ಒಂದು ಜನರು ಅಲ್ಲಿ ಮನೆಗೆ ಬರ್ತಿದ್ರು, ಲಾರಿಯಲ್ಲೆಲ್ಲ ಬಂದು ಅವ್ರನ್ನ ನೋಡೋಕ್ಕೆ ಬರ್ತಿದ್ರು. ಆಗ್ಲೂ ಹುಷಾರಿಲ್ಲ ಅಂದಾಗ ಇಲ್ಲ ಅಪ್ಪ ಯಾರೋ ಎಲ್ಲ ಉತ್ತರ ಕರ್ನಾಟಕದಿಂದ ಬಂದಿದ್ದಾರೆ, ಯಾದಗಿರಿಯಿಂದ ಬಂದಿದ್ದಾರೆ, ರಾಯಚೂರಿಂದ ಬಂದಿದ್ದಾರೆ, ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಅಂದಾಗ ಅವ್ರಿಗೆ ಆಗಲಿಲ್ಲ ಅಂದ್ರೂ ಎದ್ದು ಬಂದು ಬರ ರಾಜ ಅಂತೇಳ್ಬಿಟ್ಟು ಎಲ್ಲರೂ ತಪ್ಪಿಕೊಂಡು ಅವ್ರ ಕೈಯಲ್ಲಾದಷ್ಟು ಮಾಡಿ. ನನಗೂ ಗೊತ್ತಾಗ್ತಿರ್ಲಿಲ್ಲ ಅದು, ಅಲ್ಲಿ ತಗೊಂಬಾ ಅಂತ ಹೇಳೋರು ಅಷ್ಟೇ, ಅದು ಏನು ಅಂತಲೂ ಹೇಳ್ತಿರ್ಲಿಲ್ಲ. ಅಪ್ಪವ್ರ ಸಿನಿಮಾಗೂ ತಮ್ಮ ಸಿನಿಮಾಗೂ ಭಾಳ ಸರ್ ಇಲ್ಲಿ ರಾಯಚೂರು ಜನ ಆ ಥರ ಭಾಗ ಇದು ಮಾಡಿಲ್ಲ, ಕಂಪ್ಲೀಟ್ ಕರ್ನಾಟಕಕ್ಕೆ ಕೊಡ್ತಾ ಇದ್ದೀವಿ ಸರ್. ಹೋಲ್ಸೇಲ್ ಪ್ಯಾಕೇಜ್ ಈ ಸಿನಿಮಾ. ಇದೊಂದು ಕಂಪ್ಲೀಟ್ ಎಮೋಷನ್ ಜರ್ನಿ, ಫೈಟ್ ಇದೆ, ಸಾಂಗ್ಸ್ ಸಖತ್ತಾಗಿದೆ. ಎಮೋಷನ್ ಅಂತೂ ಅದಕ್ಕಿಂತ ಡಬಲ್ ಇದೆ ಸರ್. ಆ್ಯಕ್ಚುಲಿ ನಾವೀಗ ಪ್ರಮೋಷನ್ಗೆ ಬಂದಂಗಿಲ್ಲ, ಒಂಥರ ಅದು ಸಕ್ಸಸ್ ಜರ್ನಿಗೆ ಬಂದಂಗಿದೆ ನೋಡ್ತಾ ಇದ್ರು. ಇಲ್ಲ ಬರೋಣ, ಖಂಡಿತ ಬರೋಣ. ಖಂಡಿತವಾಗ್ಲು ಹೇಳಿ ಸರ್. ಏನಿದೆ ಫಿಲಮ್? ಎಲ್ಲ ಇದೆ ಸರ್, ಎಲ್ಲ ಥರ ಕಂಟೆಂಟ್ ಇದೆ ಸರ್. ಆಮೇಲೆ ಇದು ಮೇಯ್ನ್ ಕಂಟೆಂಟ್ ಸಿನಿಮಾ ಇದು ಆ್ಯಕ್ಚುಲಿ ಮೇಜರ್ ಆಗಿ. ಯಾವ ಥರ ಏನು ನಿರೀಕ್ಷೆ ಮಾಡ್ಬೋದು ಜನ ಸರ್? ಇದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇದೆ,
ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ನೋಡಿ ಫೀಲ್ ಆಗುತ್ತೆ ನಿಮಗೆ. ತುಂಬ ದಿನಗಳಾದಮೇಲೆ ಒಂದು ಎಮೋಷನಲ್ ಸಿನಿಮಾ ಇತ್ತೀಚಿನ ದಿನಗಳು ಯಾವುದು ಬಂದಿಲ್ಲ. ಇದೊಂದು ಸಿಕ್ಕಾಪಟ್ಟೆ ಎಮೋಷನ್ ಜರ್ನಿ ಸಿನಿಮಾ ಇದೆ ಆ್ಯಕ್ಚುಲಿ. ಸಾರ್ ಹೇಳ್ದಂಗೆ ಕರಡೋಂಗೆ ಹೋಗೋ ಅವತ್ತು ನೋಡಿ ಏನು ಜನ ಫೀಲ್ ಆದರೂ ಸೇಮ್ ಫೀಲ್ ಈ ಸಿನಿಮಾದಿಂದ ಆಗುತ್ತೆ ಆ್ಯಕ್ಚುಲಿ. ಈಗ ಇದು ಕಂಪ್ಲೀಟ್ ಇದೆ. ಇದು ಬಂದು 80s ಕತೆ ಮೇಜರಾಗಿ, ಪ್ರೆಸೆಂಟ್ ಸ್ಟೋರಿ ಎಲ್ಲ ಇದು. ಸೊ 80s ಕತೆ ಅಂದರೆ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ಸಿನಿಮಾದಲ್ಲಿ ಪ್ರತಿಯೊಂದು. ಇದೊಂದು ಟ್ರೈನ್ ಬ್ಯಾಕ್ಡ್ರಾಪು, ಜೈಲ್ ಬ್ಯಾಕ್ಡ್ರಾಪಲ್ಲಿ ನಡೆಯುವಂಥ ಕತೆ ಇದೆ ಆ್ಯಕ್ಚುಲಿ. ಸೊ ಇದೆಲ್ಲ ತುಂಬ ಹೊಸದಾಗಿ ಬರೋವಂಥ, ಆಮೇಲೆ ಕನ್ನಡಕ್ಕೂ ಅಷ್ಟೇ ತುಂಬ ಹೊಸ ಕಂಟೆಂಟ್ ಆ್ಯಕ್ಚುಲಿ ನಾವು ಹೇಳೋದಾದರೆ. ಓಕೆ, ತಮ್ಮ ಹೆಸರು ಹೇಳಿ ಸರ್. ನವೀನ್ ಅಂತ ಸರ್, ನವೀನ್ ರೆಡ್ಡಿ. ಇದಕ್ಕಿಂತ ಮುಂಚೆ ಕಾಕಿ ಅಂತ ಸಿನಿಮಾ ಮಾಡಿದ್ದೆ. ಓಕೆ ಓಕೆ. ಗ್ಯಾಪ್ ಆದಮೇಲೆ ಇವಾಗ ಮಾತೇವ ಮಾಡ್ತೇನೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.